ಹಲೋ ಸರ್, ನಿಮ್ದು ಮಗ ಅಲ್ಲ ಸರ್, ನಿಮ್ದು ಗೋಳಿ ಮಗ. ಯಾಕೆ ಸರ್ ಹಂಗೆ ಹೇಳ್ತೀರಾ? ಮತ್ತೆ ಇನ್ನೇನ್ ಸರ್, ಗಾಂಧೀಜಿ ಮೇಲೆ ಎಸೆ ಬರಿ ಅಂದ್ರೆ ನೋಡಿ ಏನ್ ಬರ್ದವನೆ. ತುಂಬಾ ದೊಡ್ಡ ಗಾಂಧೀಜಿ 2000 ರೂಪಾಯಿ ಮುಂಚೆ ಇದ್ರು, ಇವಾಗ ಬ್ಯಾನ್ ಆಗೋದ್ರು. 500 ರೂಪಾಯಿ ಗಾಂಧೀಜಿನೂ ಅವರಂತೆ. ಅದೇನೋ ನಾನು ಇನ್ನೂ ನೋಡೇ ಇಲ್ಲ. ಯಾರ ಹತ್ರ ಗಾಂಧೀಜಿ ಜಾಸ್ತಿ ಇರ್ತಾರೋ ಜನ ಅವ್ರಿಗೆ ಜಾಸ್ತಿ ಮರ್ಯಾದೆ ಕೊಡ್ತಾರೆ. ನಮ್ ಫ್ರೆಂಡ್ಸ್ ಗೋಳಿ ಮಕ್ಕಳು 5 ನಿಮಿಷ ಕಳಿಸಿ ಅಂತ ಗಾಂಧೀಜಿನ ಕರ್ಕೊಂಡು ಹೋಗ್ತಾರೆ, ಮತ್ತೆ ವಾಪಸ್ ಕಳ್ಸಲ್ಲ. ನಮ್ಮ ಗಾಂಧೀಜಿ ಅಂದ್ರೆ ನಮ್ ರಿಲೇಟಿವ್ಸ್ ರಿಯಲ್ ಮಕ್ಕಳೆಲ್ಲ ಆಚೆ ಬಂದ್ಬಿಡ್ತವೆ. ಗಾಂಧೀಜಿ ನನ್ ಜೋಬಲ್ ಇದೆ, ಸುಮ್ನೆ ಇರೋದೇ ಇಲ್ಲ ಅಂತಾರೆ. ಐಸ್ ಕ್ರೀಮ್ ಅಂಗಡಿಗೆ ಹೋಗೋಣ, ಪಾನಿಪುರಿ ಅಂಗಡಿಗೆ ಹೋಗೋಣ, ಗೋಬಿ ಅಂಗಡಿಗೆ ಹೋಗೋಣ ಅಂತಾರೆ. ನಾನು ಹೋಗ್ಲಿ ಅಂತ ಕಳಿಸ್ಬಿಡ್ತೀನಿ, ಆಮೇಲೆ ಕಳ್ಸಾದ್ಮೇಲೆ ಬೇಜಾರಾಗ್ಬಿಡುತ್ತೆ. ಹಲೋ, ಹೇಳಿ ಸರ್, ನಾವು ಬ್ಯಾಂಕಿಂದ ಫೋನ್ ಮಾಡ್ತಿರೋದು. ನಿಮ್ಗೆ ಏನಾದ್ರು ಲೋನ್ ಬೇಕಾ ಸರ್? ಲೋನ್ ತಗೊಂಡ್ರೆ ಏನ್ ಬರುತ್ತೆ ಸರ್? ಲೋನ್ ತಗೊಂಡ್ರೆ ದುಡ್ಡು ಬರುತ್ತೆ ಸರ್. ನಿಮ್ ಕಷ್ಟ ಏನೇ ನಿಜ ಅದೆಲ್ಲ ತೀರೋಗುತ್ತೆ ಸರ್. ಓ ಹೌದಾ? ಮತ್ತೆ ನಿಮ್ಗೇನು ಅವಶ್ಯಕತೆ ಇಲ್ವಾ ದುಡ್ಡು? ಅಯ್ಯೋ ನಮಗೂ ಬೇಕು ಸರ್ ದುಡ್ಡು, ನಾವು ತುಂಬಾ ಕಷ್ಟದಲ್ಲಿದ್ದೀರಿ. ಮತ್ತೆ ನೀವೇ ಲೋನ್ ತಗೊಂಡು ನಿಮ್ ಕಷ್ಟ ಎಲ್ಲ ತೀರ್ಸ್ಕೊಡಿ. ಅಯ್ಯೋ ಅಂದಲ್ಲ ಸರ್, ನಾವು ಬಿಡಿ ನಿಮ್ಮಂತವ್ರಿಗೆ ಮಾತ್ರ ಲೋನ್ ಕೊಡ ಸರ್, ನಮಗ್ ಮಾತ್ರ ಯಾಕೆ ಅಂದ್ರೆ ನಿಮ್ಗೆ ಅವಶ್ಯಕತೆ ಇರುತ್ತಲ್ವಾ ಸರ್, ಅದಕ್ಕೆ. ಮತ್ತೆ ನಿನ್ಗೇನ್ ಲೋನ್ ಬೇಕಾಗಲ್ವಾ? ಅಯ್ಯೋ ನಮಗೂ ಬೇಕು ಸರ್, ಮತ್ತೆ ನೀನೇ ತಗೋ. ಅಯ್ಯೋ ಕ್ಷಮಿಸ್ಬಿಡಿ ಸರ್, ನಿಮ್ಗೆ ಲೋನ್ ಬೇಕಾ ಬರು ಅಷ್ಟೇ ಹೇಳಿ ಸರ್ ಸಾಕು. ನೀವೇನ್ ತಪ್ಪು ಮಾಡಿದ್ಯಾ? ನಾನೇನ್ ತಪ್ಪು ಮಾಡಿದೆ ಮತ್ತೆ ಕ್ಷಮಿಸು ಅಂತ ಕೇಳ್ತಾ ಇದ್ಯಾ? ಅಯ್ಯೋ ಏನೋ ಸುಮ್ನೆ ಅಂದೆ ಸರ್, ತಪ್ಪು ಮಾಡಿದ್ರೆ ಯಾವನು ಸುಮ್ನೆ ಕ್ಷಮೆ ಕೇಳಲ್ಲ. ಅಯ್ಯೋ ಸರ್, ನಿಮ್ ಲೋನ್ ಬೇಕಾ ಬರು ಅಷ್ಟೇ ಹೇಳಿ ಸರ್ ಸಾಕು. ಲೋನ್ ತಗೊಂಡ್ರೆ ಏನ್ ಬರುತ್ತೆ? ಅಯ್ಯೋ ದುಡ್ಡು ಬರುತ್ತೆ ಸರ್. ಏನ್ ನಿನಗೆ ಅವಶ್ಯಕತೆ ಇಲ್ವಾ ದುಡ್ಡು? ಸರ್ ನನಗೂ ಅವಶ್ಯಕತೆ ಇದೆ ಸರ್, ಮತ್ತೆ ನೀನೇ ತಗೊಂಬೋದಲ್ವಾ? ನನ್ನ ಯಾಕೆ ಅರೆಸ್ಟ್ ಮಾಡಿದೀರಾ ಸರ್? ನಿನ್ ಹೆಂಡತಿ ಏನ್ ಮಾಡೋದು ಗೊತ್ತಾ? ಯಾವನೋ ಲೋಫರು ರೋಡಲ್ಲಿ ನನ್ನ ಹೆಂಡತಿ ನೋಡಿ ವಿಷಲ್ ಹೊಡಿತಿದ್ನಂತೆ. ಬಾ ಅಂತ ಸಿಗ್ನಲ್ ಬೇರೆ ಕೊಡ್ತಾ ಇದ್ನಂತೆ. ಅದಕ್ಕೆ ಅವನ್ಗೆ ತಪ್ಪಲಿ ತಗೊಂಡ್ ನೋಡಿ ಅಂತ ನಾನೇ ಹೇಳಿದ್ದು. ಅಯ್ಯೋ ಬೋಳಿ ಮಗನೇ, ನೀನ್ ಹೆಂಡತಿ ಹೊಡೆದಿರೋದು ಟ್ರಾಫಿಕ್ ಪೊಲೀಸ್ ಅವನ್ಗೆ. ಮಾತ್ ಬಿಟ್ರೆ ಬೇರೆ ಎಂತ ಬರುತ್ತೆ ನಿಮ್ಗೆ? ಬೆಳಿಗ್ಗೆ ಬಾತ್ರೂಮ್ ಹೋದ್ರೆ ಇದು ಬರುತ್ತೆ. ಯಾಕೆ ಹೇಳು? ಅದು ಏನಾದ್ರು ಬಿಟ್ಟು ಯಾರೋ ಮಾಡ್ತೀನಿ ಅದು ಮಾಡ್ಸ್ಕೊಂಡ್ಬಿಡಿರೋ. ಅದು ಏನ್ ಮಾಡೋದು? ಸೀರೆ ನಿಜೋದು ತಿನ್ಲಿಕ್ಕೆ ಕೂಡ ಯಾರು ಅಗ್ಗಿ ಕೊಟ್ರೆ ಕೆಲಸ ನೀವೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಕಿರಣ್, ನಿನ್ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಏನ್ ಹಾಕೊಂಡಿದ್ಯಾ? ನಾನು ನಮ್ಮ ಅಪ್ಪನ್ ಗುಡ್ದವನು, ನಮ್ಮ ಮ್ಯಾನೇಜರ್ ಮಿಂಡ್ರು ಗುಡ್ದವನು ಅಂತ. ಅದು ಬರೀ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲ, ರಿಯಾಲಿಟಿ. ಅವ್ನು ನಿಜವಾಗ್ಲೂ ಮಿಂಡ್ರು ಗುಡ್ದವನೆ. ಹುಡುಗಿರಿಗೆಲ್ಲ 5,000 ಸ್ಯಾಲರಿ ಜಾಸ್ತಿ ಮಾಡಿದಾನೆ ಬೇವರ್ಸಿ. ಆದ್ರೆ ಹುಡುಗರಿಗೆ ಬರೀ 1,000 ಜಾಸ್ತಿ ಮಾಡಿದಾನೆ. ಹುಡುಗಿರಿಗಾದ್ರೆ 5 ಗಂಟೆಗೆಲ್ಲ ಮನೆಗೆ ಬಿಟ್ಬಿಡ್ತಾನೆ, ಅದೇ ಹುಡುಗರಿಗಾದ್ರೆ 7 ಗಂಟೆವರೆಗೂ ಹುಡ್ಕೋತಾನೆ. ಅವನ ಅಕ್ಕನ್ ಮಿಂಡ್ರು ಗುಟ್ಟಿ ಬೇವರ್ಸಿ ಬೋಳಿ ಮಗ. ಎಷ್ಟ್ ಬೇಗ ಬಾವು ಅಂತ ಗೊತ್ತಾ ನಿನ್ಗೆ? ಅಲ್ಲಿ ನೀನ್ ಯಾರ ಲೋಡ ಎಷ್ಟೊಂದೆಲ್ಲ ಕೆಲ್ಸ್ಕೊತಾ ಇದ್ಯಾ? ನಾನಾ ನಿಮ್ ಮ್ಯಾನೇಜರ್ ಜೀವನ್ ಮಾತಾಡ್ತಾ ಇದ್ದೀನಿ. ನಾಳೆ ಕೆಲ್ಸಕ್ ಬಾ, ಬೀಜ ಕಿತ್ತಾಕ್ಬಿಡ್ತೀನಿ ಬೋಳಿ ಮಗನೆ. ನಿಮ್ ಐತೆ ಬಾ. ಹಲೋ, ಯಾಕೆ ಶಿಷ್ಯ ನಿನ್ನೆ ಬಂದಿಲ್ಲ ಕಾಲೇಜ್ಗೆ? ಹಿಂಗೆ ಸುಮ್ನೆ ಅಕ್ಕ ನೀನ್ ಬರ್ಬೇಕಾಯ್ತು, ಸೀನಿಯರ್ಸ್ ಗೆಲ್ಲ ಏತಿಸ್ಬಿಟ್ಟಿದೀನಿ. ಏನ್ ಮಾಡ್ದೆ? ನಕ್ಕನ್ ಯಾವಾಗ್ಲೂ ಒಬ್ಬ ಎಗರಾಡ್ತಿರ್ತಾನಲ್ಲ, ಅವ್ನಿಗೆ ವಾಡ್ಸ್ ಹಾಕ್ಬಿಟ್ಟೆ. ಆಮೇಲೆ ಅವ್ನು 5-6 ಜನ ಕರ್ಕೊಂಬಂದ್ಬಿಟ್ಟ. ನಾನು ಹೋಗ್ ಫುಲ್ ಹುಡುಗರು ಕರ್ಕೊಂಬಂದ್ ವಾಡ್ಸ್ ಹಾಕ್ಬಿಟ್ಟೆ. ನಿಂಗೆ ಯಾರು ಹುಡುಗರೇ ಗೊತ್ತಿಲ್ವಲ್ಲ, ನೀನ್ ಯಾರ ಕರ್ಕೊಂಡ್ ಹೋಗಿದ್ದೆ? ದಿನಕ್ಕೆ 300 ರೂಪಾಯಿ ಕೊಡ್ತೀನಿ ಅಂತ ಗಾರೆ ಕೆಲ್ಸವನ್ನ ಕರ್ಕೊಂಡ್ ಹೋಗಿದ್ದೆ. ನಾನ್ ಸಂಜೆ 5 ಗಂಟೆವರೆಗೂ ಓಡಿದ್ರು. ಆಮೇಲೆ ಟೀ ಬ್ರೇಕ್ ಎಲ್ಲ ಏನ್ ಕೇಳಿಲ್ವಾ? 3 ಸತಿ ಟೀ ಬ್ರೇಕ್, 1 ಸತಿ ಲಂಚ್ ಬ್ರೇಕ್ ತಗೊಂಡ್ ನೋಡಿದ್ರು. ಅಷ್ಟೇ ಅಲ್ಲ, ವಿಮಾನ ಹಾಕೊಂಡ್ ಉಗ್ದಿ ಓಡಿದ್ರು. ಉತ್ತರ ಕರ್ನಾಟಕ ಸಾಂಗ್ ಕೇಳ್ಕೊಂಡ್ ನೋಡಿದ್ರು. ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಮಿಕ್ಕಿ ನಾಳೆ ಬಂದ್ ನೋಡಿತೀವಿ ಅಂತ ಕೈ ಕಾಲ್ ತೊಳ್ಕೊಂಡು ಹೋದ್ರು. ನನ್ನ ಮಕ್ಕಳು ಒಂದೊಂದಲ್ಲ